ಗುಡ್ ಈವ್ನಿಂಗ್ ಸ್ಟೂಡೆಂಟ್, ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಈಗ ಲಾಸ್ಟ್ ಕ್ಲಾಸ್ನಾಗ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಬಗ್ಗೆ ನೋಡಿದ್ವಿ. ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಒಂದು ಊಹೆಯ ಮ್ಯಾಗ ನಿಂತೈತಿ. ಆ ಊಹೆಗಳು ಯಾವುವು ಅಂಥೇಳಿ ನಾವು ಲಾಸ್ಟ್ ಕ್ಲಾಸ್ನಾಗ ಆಲ್ರೆಡಿ ನೋಡಿವಿ. ಏನಪ್ಪ ಅಂತಂದ್ರೆ ಊಹೆಗಳು ಯಾವುವು ಅಂತಂದ್ರೆ ಸಂಪನ್ಮೂಲಗಳು ಏನಾಗಿರಬೇಕು, ಸಂಪನ್ಮೂಲಗಳಂದ್ರೆ ದೊರೆಯುವಂಥ ವಸ್ತುಗಳ ಆಕಾರ, ಬಣ್ಣ, ರುಚಿ ಎಲ್ಲ ಏನಾಗಿರಬೇಕು, ಒಂದೇ ರೀತಿಯಾಗಿರಬೇಕು. ಆನಂತರ ಅನುಭೋಗಿ ವಸ್ತುಗಳನ್ನು ನಿರಂತರವಾಗಿ ಅನುಭವಿಸ್ತಿರಬೇಕು. ಇವೆಲ್ಲ ಇದ್ದಾಗ ಇದು ವರ್ಕ್ ಆಕೈತಿ ಅಂತ ಹೇಳ್ತಾರೆ. ಕರೆಕ್ಟಾ? ಈಗ ನೋಡ್ರಿ, ಒಂದು ಸಿಂಪಲ್ ಉದಾಹರಣೆ ನಿಮಗೆ ನೋಡ್ಬೇಕಾದ್ರೆ ಇದೊಂದು ಸಂಖ್ಯಾ ಸೂಚಕ ಅಷ್ಟೇ, ನಂಬರ್ದಾಗ ನಾವು ಎಕ್ಸ್ಪ್ರೆಸ್ ಮಾಡೋದು ಅಷ್ಟೇ, ಹಿಂಗೈತಿ ಅಂತ ಹೇಳೋದು ಅಷ್ಟೇ. ಕರೆಕ್ಟಾ? ಈಗ ನೋಡ್ರಿ, ಯಾವಾಗ 4ನೇ ಹಣ್ಣನ್ನು ತಿಂದಾಗ ಅಥವಾ 4ನೇ ವಸ್ತುವನ್ನು ಅನುಭೋಗಿಸಿದಾಗ 24 ಘಟಕಗಳಷ್ಟು ಏನಾಗೈತೆ ಅವಾಗ ಒಟ್ಟು ತುಷ್ಟಿಗುಣ ಸಿಕ್ಕತಿ. ಅಂದ್ರೆ ಅದರ ಅರ್ಥ 24. 5ನೇ ಹಣ್ಣು ತಿಂದಾಗೂ ಕೂಡ 24 ಘಟಕಗಳು ಅಂತಂದ್ರೆ ಏನು, 5ನೇ ಹಣ್ಣು ತಿಂದ್ರು ಅಷ್ಟೇ, ಬಿಟ್ರು ಅಷ್ಟೇ. 5ನೇ ಹಣ್ಣಿನಿಂದ ಅವಾಗ ಏನೂ ಸಿಗ್ಲಿಲ್ಲ, ತುಷ್ಟಿಗುಣ ಅಥವಾ ತೃಪ್ತಿನೇ ಸಿಗ್ಲಿಲ್ಲ. ಸೊ ಮತ್ತು 6ನೇ ಹಣ್ಣು ತಿಂದಾಗ ಅವಾಗ ಸಿಕ್ಕಂತ ತೃಪ್ತಿ ಯಾಕೋ ಕಡಿಮೆ ಅನ್ಸಕೈತು. 5ನೇ ಹಣ್ಣು ತಿಂದಾಗನು ಅಷ್ಟೇ ಇತ್ತು, 4ನೇ ಹಣ್ಣು ತಿಂದಾಗನು ಅಷ್ಟೇ ಇತ್ತು. 6ನೇ ಹಣ್ಣು ಮತ್ತೊಂದು ಹಣ್ಣನ್ನು ತಿಂದಾಗ ತೃಪ್ತಿ ಒಳಗೆ ಏನಾಗೈತೆ ಅವಾಗ ಯಾಕೋ ಸ್ವಲ್ಪ ಕಡಿಮೆ ಐತೆ ಅನ್ಸಾಕೈತು. ಅವಾಗ ಅದು ಇಳಿಮುಖವಾಗಿ ಹೋಗಕತ್ತೈತಿ. ಓಕೆ, ಇಟ್ ಗೋಸ್ ಆನ್ ಡಿಕ್ರೀಸಿಂಗ್, ಅದು ಕೆಳಮುಖವಾಗಿ ಹೋಗಕ ಪ್ರಯತ್ನ ಪಡಕತ್ತೈತಿ. ಸೊ ನಾವು ಇದನ್ನ ನೋಡಿದಾಗ ಏನಾಕೈತೆ ಅಂದ್ರೆ, ಯಾವುದೇ ಒಂದು ವಸ್ತುವನ್ನು ನಿರಂತರವಾಗಿ ಸೇವಿಸ್ತಾ ಹೋದಂತೆ ಆ ಪ್ರತಿ ಒಂದು ಹೆಚ್ಚಿನ ಘಟಕದ ವಸ್ತುವಿನಿಂದ ಸಿಗ್ತಾ ಇರುವಂತಹ ನಮಗೆ ತೃಪ್ತಿ ಏನಾಕೋತ ಹೋಗತಿ, ಇಲ್ಲಿ ಕಡಿಮೆ ಹಾಕೋತ ಹೋಗತಿ ಅನ್ನೋದು ಈ ನಿಯಮ ಹೇಳ್ತದೆ. ಓಕೆ, ಸ್ವಲ್ಪ ಬರ್ಕೋರಿ, ಪ್ಯಾರಾಗ್ರಾಫ್ ಮಾಡಿ, ಸ್ವಲ್ಪ ಪ್ಯಾರಾಗ್ರಾಫ್ ಮಾಡಿ ಬರ್ಕೋರಿ, ಇಂಗ್ಲಿಷ್ನಲ್ಲಿ ಬರ್ಕೋರಿ. ದಿಸ್ law simply tells us that we obtain less and less utility from successive units of commodity as we consume more and more of it. ಒಂದೇ ಸಮಯದಾಗ ನಾವು ಅತಿ ಹೆಚ್ಚಿಗೆ ನಾವು ಅನುಭವಿಸ್ತಾ ಹೋದಂತ ಅದರಿಂದ ಸಿಗುವಂತ ತೃಪ್ತಿ ಏನಾಕೋತ ಹೋಗತ್ತ, ವಿ ಗೆಟ್ ಲೆಸ್ ಅಂಡ್ ಲೆಸ್ ಯುಟಿಲಿಟಿ, ತುಷ್ಟಿಗುಣ ಕಡಿಮೆ ಆಕೋತ ಹೋಗತಿ. ಫುಲ್ ಪಾಯಿಂಟ್. As shown in the diagram, marginal utility diminishes with increase in the consumption. ನೋಡ್ರಿ, ಕನ್ಸಂಪ್ಷನ್ ಅನ್ನು ನಾವು ಹೆಚ್ಚು ಮಾಡ್ಕೋತ ಹೋದಂಗ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಅಂಚಿನ ತುಷ್ಟಿಗುಣ ಅಥವಾ ಸೀಮಾಂತ ತುಷ್ಟಿಗುಣ ಅನ್ನೋದನ್ನ ಏನಾಗೋತ ಹೋಗತಿ, ಕಡಿಮೆ ಹಾಕೋತನ ಹೋಗತಿ. ಕರೆಕ್ಟಾ? ಇನ್ಕ್ರೀಸ್ ಇನ್ ಕನ್ಸಂಪ್ಷನ್ ಆಫ್ ಎ ಕಮಾಡಿಟಿ. ಫುಲ್ ಪಾಯಿಂಟ್. ಹೆನ್ MU ಬಿಕಮ್ಸ್ 0, ಮಾರ್ಜಿನಲ್ ಯುಟಿಲಿಟಿ ಯಾವಾಗ 0 ಆಗಿತ್ಲ ಇಲ್ಲ, MU ಬಿಕಮ್ಸ್ 0, then TU remains constant. Thereafter TU starts falling and MU moves. TU starts falling and MU moves towards negative. ಓಕೆ, ಇದು ರೈಟ್. ಸ್ವಲ್ಪ ಕನ್ನಡದಾಗ ಬರ್ಕೊಡ್ರಿ. ಈ ನಿಯಮ
ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ. ಈ ನಿಯಮ ನಮಗೆ ತಿಳಿಸಿಕೊಡುವುದೇನೆಂದರೆ ನಿರಂತರವಾಗಿ ಒಂದು ವಸ್ತುವನ್ನು ಅನುಭೋಗಿಸುತ್ತಾ ಹೋದಂತೆ ಪ್ರತಿ ಹೆಚ್ಚಿನ ಘಟಕದ ವಸ್ತುವಿನಿಂದ ಸಿಗುವ ತುಷ್ಟಿಗುಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ನೋಡಿ, ನಾವಿಲ್ಲಿ ಪ್ರತಿ ಹೆಚ್ಚಿನ ಘಟಕದ ವಸ್ತುವಿನ ಅನುಭೋಗದಿಂದ ಅದರಿಂದ ಸಿಗುವಂತ ತುಷ್ಟಿಗುಣದ ಪ್ರಮಾಣ ಏನಾಕೋತ ಹೋಗತಿಲ್ಲ, ಕಡಿಮೆ ಹಾಕೋತ ಹೋಗತಿ ಅಂತ ಕರೀತಾರ. ಪ್ಯಾರಾಗ್ರಾಫ್ ಮೇಲಿನ ರೇಖಾಚಿತ್ರದಲ್ಲಿ ನೋಡಿದಾಗ ಸೀಮಾಂತ ತುಷ್ಟಿಗುಣ ರೇಖೆಯು ಅನುಭೋಗ ಹೆಚ್ಚಾದಂತೆ ಇಳಿಮುಖವಾಗಿ ಚಲಿಸುತ್ತದೆ. ಅದು ಅಂದ್ರೆ mu ಅದು ಶೂನ್ಯವಾದಾಗ ಅಂದ್ರೆ ಸೀಮಾಂತ ತುಷ್ಟಿಗುಣ ಪ್ರಮಾಣವು ಶೂನ್ಯವಾದಾಗ ಒಟ್ಟು ತುಷ್ಟಿಗುಣವು ಗರಿಷ್ಠ ಮಟ್ಟದಲ್ಲಿ ಸ್ಥಿರವಾಗಿರುತ್ತದೆ. ಅಲ್ಲಿಂದ ಒಟ್ಟು ತುಷ್ಟಿಗುಣ ರೇಖೆಯು ಕೆಳಮುಖವಾಗಿ ಚಲಿಸಲು ಪ್ರಾರಂಭಿಸಿದರೆ ಸೀಮಾಂತ ತುಷ್ಟಿಗುಣ ರೇಖೆಯು ಋಣಾತ್ಮಕವಾಗಿ ಚಲಿಸಲು ಪ್ರಾರಂಭಿಸುತ್ತದೆ. ರೈಟ್. ಸೊ ಇದೊಂದು ಕಾನ್ಸೆಪ್ಟ್. ಓಕೆ, ನಾವು ಇನ್ನೊಂದು ನೋಡಿದಾಗ ಇದು ಗೊತ್ತಾಯ್ತಲ್ಲ, ಇಳಿಮುಖ ಸೀಮಾಂತ ತುಷ್ಟಿಗುಣ. ಇದಕ್ಕೊಂದಿಷ್ಟು ಅಪವಾದಗಳಂತ ಬರ್ತಾವೆ, ಬರ್ಕೊಡ್ರಿ ಸ್ವಲ್ಪ ಅಪವಾದಗಳಂತ ಬರೀರಿ. ಅಪವಾದಗಳು ಅಂದ್ರೆ ಒಂದಿಷ್ಟು ಕಲ್ಪನೆಗಳ ಆಧಾರದ ಮ್ಯಾಗ ನಿಂತತಿ. ಆ ಕಲ್ಪನೆಗಳ ಸುಳ್ಳು ಅಂತೇಳಿ ಒಂದಿಷ್ಟು ಜನ ಏನು ಮಾಡ್ತಾರೆ, ಭಾಳ ಇದ್ರ ಮೇಲೆ ಒಂದು ಸ್ವಲ್ಪ ಏನು ಮಾಡ್ತಾರೆ, ವಾದ ಮಾಡ್ತಾರೆ. ಸೊ ಅದರ ಅಪವಾದಗಳು ಯಾವುವು ಅಂತೇಳಿ, ನಂಬರ್ 1, ಅಪರೂಪದ ವಸ್ತುಗಳ ಸಂಗ್ರಹದಲ್ಲಿ ಈ ನಿಯಮ ಅನ್ವಯಿಸುವುದಿಲ್ಲ. ಅಪರೂಪದ ವಸ್ತುಗಳ ಸಂಗ್ರಹದಲ್ಲಿ ಈ ನಿಯಮ ಅನ್ವಯಿಸುವುದಿಲ್ಲ. ಎರಡನೇದು, ಹಣಕಾಸಿನ ವಿಷಯದಲ್ಲಿ ಈ ನಿಯಮ ಅನ್ವಯಿಸುವುದಿಲ್ಲ. ನೆಕ್ಸ್ಟ್, ಜ್ಞಾನ, ಕಲೆ, ಸಂಶೋಧನೆ,
ಜ್ಞಾನ ಕಲೆ ಸಂಶೋಧನೆಗಳ ವಿಷಯದಲ್ಲಿ ಜ್ಞಾನ ಕಲೆ ಮತ್ತು ಸಂಶೋಧನೆಗಳ ವಿಷಯದಲ್ಲಿ ಈ ನಿಯಮ ಅನ್ವಯಿಸುವುದಿಲ್ಲ. ಜ್ಞಾನ ಕಲೆ ಮತ್ತು ಸಂಶೋಧನೆಗಳ ವಿಷಯದಲ್ಲಿ ಈ ನಿಯಮ ಅನ್ವಯಿಸುವುದಿಲ್ಲ. ಇನ್ನೊಂದು ಬರ್ಕೊಂಡ್ಬಿಡ್ರಿ ಸರ್. ಚಿನ್ನ ಹಾಗೂ ವಜ್ರ ಮತ್ತು ಅಮೂಲ್ಯ ವಸ್ತುಗಳ ವಿಷಯದಲ್ಲಿ ಅನ್ವಯಿಸುವುದಿಲ್ಲ. ಅಮೂಲ್ಯ ವಸ್ತುಗಳ ವಿಷಯದಲ್ಲಿ ಅನ್ವಯಿಸುವುದಿಲ್ಲ. ಎಸ್, ಲಾಸ್ಟ್ ಇನ್ನೊಂದು ಬರ್ಕೊಂಡ್ಬಿಡ್ರಿ. ಸೌಂದರ್ಯದ ವಿಷಯದಲ್ಲಿ ಈ ನಿಯಮ ಅನ್ವಯಿಸುವುದಿಲ್ಲ. ಸೌಂದರ್ಯದ ವಿಷಯದಲ್ಲಿ ಈ ನಿಯಮ ಅನ್ವಯಿಸುವುದಿಲ್ಲ. ಓಕೆ, ಬರ್ಕೊಳ್ರಿ ಇಂಗ್ಲಿಷ್ನಾಗ. ದಿಸ್ ಲಾ ನಾಟ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್ collection of rare items. Collection of rare items. Next one. It is not applicable to financial matters. Next. It cannot be applied in getting knowledge, art and research. It cannot be applicable in getting knowledge, art and research. Next. It cannot be applicable in collection of gold and other precious metals. It cannot be applicable in collection of gold and other precious metals. Okay, last one. It is not applicable to beauty and other things. ಓಕೆ, ಇದು ಹೇಳ್ತಾರೆ. ಒಂದೇದೇನು, ಅಪರೂಪದ ವಸ್ತುಗಳಿಗೆ ಅಲಂಕಾರ ಈ ವಸ್ತುಗಳು ಏನಾಗಂಗಿಲ್ಲ, ಇದು ಅನ್ವಯಿಸಂಗಿಲ್ಲ. ಅಪರೂಪದ ವಸ್ತು ಅಂದ್ರೆ ಒಬ್ರಿಗೆ ಹ್ಯಾಬಿಟ್ ಇರ್ತೈತಿ, ಏನಂದ್ರೆ ಹಳೆ ದೇಶದ ನಾಣ್ಯಗಳನ್ನ ಕಲೆಕ್ಷನ್ ಮಾಡುವಂಥದ್ದು ಒಂದು ಹ್ಯಾಬಿಟ್ ಇರ್ತೈತಿ, ಅಲ್ಲಿ ಕೂಡ ಇದು ಅನ್ವಯಿಸಂಗಿಲ್ಲ. ಹೌದಾ? ಇನ್ನೊಂದು ಹ್ಯಾಬಿಟ್ ಅಂದ್ರೆ ಏನು, ಒಬ್ರಿಗೇನು ಸ್ಟ್ಯಾಂಪ್ ಕಲೆಕ್ಷನ್ ಮಾಡ್ತಿರ್ತಾರೆ ಎಲ್ಲ ದೇಶದ ಸ್ಟ್ಯಾಂಪ್ಗಳನ್ನು, ಅಲ್ಲಿ ಕೂಡ ಇದು ಹವ್ಯಾಸ ಬರ್ತದೆ, ಅಪರೂಪದ ವಸ್ತುಗಳ ಸಂಗ್ರಹ ಅಂತ ಬರ್ತದೆ. ಓಕೆ, ಎರಡನೇದಾಗಿ ಹಣಕಾಸಿನ ವಿಷಯದಾಗ ನೋಡ್ರಿ, ಬಹಳ ಇಂಪಾರ್ಟೆಂಟ್. ದುಡ್ಡು ಗಳಿಸ್ರೆ ಯಾರು ಸಾಕಂತಾರ ಹೇಳ್ರಿ? ಸಾಧ್ಯನೇ ಇಲ್ಲ. ಹಂಗಾರೆ ಇದು ದುಡ್ಡು ಹೆಚ್ಚು ಗಳಿಸಿದಂಗ ದುಡ್ಡಿನಿಂದ ಏನಾಗಬಾರ್ದು, ನಮಗ ಸಾಕು ಅನ್ನುವಂಥ ಭಾವನೆ ಬರಂಗಿಲ್ಲ. ಇಲ್ಲ 6ನೇ ವರ್ಷ ಸಿಂದ ತಕ್ಷಣ ಸಾಕಂತ ನಾವು ತಿನ್ನು ವಿಷಯ ಮಾತ್ರಕ್ಕೆ ಸಂಬಂಧಪಟ್ಟದಿದು. ನಂತರ ಮತ್ತೆ ನೋಡಿದಾಗ ಏನಾಗ್ತದಿಲ್ಲಿ, ಜ್ಞಾನ ಕಲೆ ಹಾಗೂ ಸಂಶೋಧನೆ. ಜ್ಞಾನ ಅಂದ್ರೆ ನಾವು ಏನಾದ್ರು ಹೆಚ್ಚಿಗೆ ಕಲಿಬೇಕು, ಕಲಿಯೋದ್ರಿಂದ ಏನಾಗಂಗಿಲ್ಲ ನಮಗೆ, ಅದರಿಂದ ಮೈನಸ್ ಅನ್ನೋದು ಎಂದೂ ಸಾಧ್ಯನೇ ಇಲ್ಲ. ನೀವು ದಿವಸ ಬರೀ ಬಂದ್ಕೊಂಡ್ರಿ, ಏನು ಇಲ್ದ್ರು ಬರೀ ಒಂದು ಶಬ್ದ ನಿಮಗೆ ದಿವಸಕ್ಕೆ ನಿಮ್ಮ ತಲೆಗೆ ಆಡನೆ ಆಕೈತೆ, ಅದು ಒಂದು ತಲೆ ಒಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ನಿರಂತರವಾಗಿ ವಸ್ತುಗಳ ಏನು ಸಂಶೋಧನೆ ಆದಂಗೆ ನಮ್ಮ ಜ್ಞಾನ ಬೆಳಿತಾನೆ ಹೋಗ್ತೈತಿ. ನಮ್ಮ ಜ್ಞಾನ ಎಂದು ನೆಗೆಟಿವ್ ಕಡೆ ಹೋಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಚಿನ್ನ ಮತ್ತು ಬಂಗಾರ, ಚಿನ್ನ ಮತ್ತು ವಜ್ರ
ಸೊ ನೋಡ್ರಿ, ಹೆಣ್ಮಕ್ಳಿಗೆ ಎಷ್ಟು ಚಿನ್ನ ಕೊಡ್ತೀರಿ ಕೊಡ್ರಿ, ಅವ್ರಿಗೆ ಬೇಕಾ ಅನಿಸ್ತೈತೆ. ಹಂಗೆ ಹೆಣ್ಮಕ್ಳಿಗೆ ಅಷ್ಟೇ ಯಾಕೆ, ಇಂಡಿಯನ್ಸ್ ಎಲ್ಲರೂ ಚಿನ್ನ ಪ್ರಿಯರ್ ನಾವು, ಹೌದಾ. ಚಿನ್ನ ಅನ್ನೋದು ಎಷ್ಟು ಕೊಟ್ಟರು ಸಾಕಿಲ್ಲ. ಅದು ಬಂಗಾರ ಎದಕ್ಕೆ ಈಕ್ವಲ್ ಅದ, ಹಣಕ್ಕನ ಈಕ್ವಲ್ ಇದ್ದಂಗೆ. ಓಕೆ, ಇನ್ನೊಂದೇನು ಸೌಂದರ್ಯ ನೋಡ್ರಿ. ನೋಡ್ರಿ ಇದೆಲ್ಲ ಯಾವ ಸೈಡ್ ಬಂತ್ರಿ ಇದ, ಅಕ್ಕ ಅವ್ರ ಸೈಡ್ ಎಲ್ಲ ಬಂತಲ್ಲ. ಇದು ಏನಿದೆ ಇದ್ರ ಅರ್ಥ ಅಂದ್ರೆ, ಯಾವಾಗ ನೀವು ಬ್ಯೂಟಿ ಬಗ್ಗೆ ಇಷ್ಟು ಸಾಕು, ನಾ ಬ್ಯೂಟಿ ಪಾರ್ಲರ್ಗಿನ್ ಹೋಗಂಗಿಲ್ಲ ಅನ್ನೋಕೆ ಸಾಧ್ಯನೇ ಇಲ್ಲ. ಬ್ಯೂಟಿ ಪಾರ್ಲರ್ ಹಂಗೆ ಹೋಗೇನ ಹೋಗ್ತೀರಿ. ಇವಾಗ ಒಂದು ದಿವಸ ಎಲ್ಲ ಅಲ್ಲೇ ಕೊಂಡ್ರಂದ್ರೂ ನಿಮಗೆ ಏನಾಗಂಗಿಲ್ಲ, ಅಲ್ಲಿ ಬೇಜಾರು ಬರಂಗಿಲ್ಲ. ಸೌಂದರ್ಯ, ಓಕೆ, ಸೌಂದರ್ಯ ಹೆಚ್ಚಿಸೋದು ಹೆಚ್ಚಾದಂಗನ ಹೆಚ್ಚು ಖುಷಿನ ಸಿಗ್ತೈತಿ. ಓಕೆ, ಅವು ಹೆಚ್ಚಿಗೆ ನಾವು ಸೌಂದರ್ಯವರ್ಧಕಗಳನ್ನ ಬಳಸಿದಂಗ ನಮ್ಗೆ ಹೆಚ್ಚು ಖುಷಿನ ಸಿಗ್ತೈತಿ, ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಈ ಒಂದು ಆಧಾರ ಇಟ್ಕೊಂಡ ಇದೊಂದಿಷ್ಟು ಅಪವಾದಗಳದಾವ ಅಂತ ಹೇಳ್ತಾರೆ. ಕರೆಕ್ಟಾ. ಇನ್ನು ಇದನ್ನ ಸಂಖ್ಯಾಸೂಚಕ ವಿಧಾನದಾಗ ನಾವು ನೋಡಿದಾಗ ಏನು ನೋಡೋಣ ಅಂತಂದ್ರೆ, ಇಲ್ಲಿ ಬೇಡಿಕೆ ರೇಖೆಯ ಒಂದಿಷ್ಟು ನಿಷ್ಪತ್ತಿ ಅಂತ ಬರುತ್ತೆ, ಬೇಡಿಕೆ ರೇಖೆಯ ಇಳಿಜಾರು ಅಂತ ಬರುತ್ತೆ. ಆ ಇಳಿಜಾರು ಕೂಡ ಏನು ಸೂಚಿಸ್ತೈತಿ, ಇಳಿಮುಖ ಸ್ವಯಂ ಪುಷ್ಟಿಗುಣವನ್ನು ಸೂಚಿಸ್ತದೆ. ಓಕೆ, ಅದು ಯಾವ ರೀತಿ ಅನ್ನೋದನ್ನ ನೋಡು. ಸ್ಲೋಪ್ ಆಫ್ ಡಿಮಾಂಡ್ ಕರ್ವ್ ಅಥವಾ ಡಿರೈವೇಶನ್ ಆಫ್ ಡಿಮಾಂಡ್ ಕರ್ವ್ ಅಂತ ಕರೀತಾರೆ. ಡಿಮಾಂಡ್ ಕರ್ವ್, ಸ್ಲೋಪ್ ಆಫ್ ಡಿಮಾಂಡ್ ಕರ್ವ್ ಅಥವಾ ಡಿರೈವೇಶನ್ ಆಫ್ ಡಿಮಾಂಡ್ ಕರ್ವ್. ಬೇಡಿಕೆ ರೇಖೆಯ ನಿಷ್ಪತ್ತಿ, ಬೇಡಿಕೆ ರೇಖೆಯ ನಿಷ್ಪತ್ತಿ ಅಂತ ಕರೀತಾರೆ. ನಿಷ್ಪತ್ತಿ ಅಂದ್ರೆ ನೋಡಿ ಹೆಂಗ ಬರೀಬೇಕು, ಹಿಂಗ ನಿಷ್ಪತ್ತಿ ಅಂತ ಬರೀರಿ, ರೈಟ್. ಅಥವಾ ಬೇಡಿಕೆ ರೇಖೆಯ ಇಳಿಜಾರು ಅಂತ ಕರಿತೀವಿ. ಬೇಡಿಕೆ ರೇಖೆ ಯಾಕೆ ಇಳಿಜಾರನ್ನ ಹೊಂದಿರ್ತತಿ ಅನ್ನೋದನ್ನ ಇಲ್ಲಿ ನೋಡೋಣ. ಬೇಡಿಕೆ ರೇಖೆಯ ನಿಷ್ಪತ್ತಿ, ಡೆರಿವೇಶನ್ ಆಫ್ ಡಿಮಾಂಡ್ ಕರ್ವ್. ಓಕೆ, ಸ್ವಲ್ಪ ಏನಿದು ಬೇಡಿಕೆ ಅಂದ್ರೆ ಏನು? ಓಕೆ, ಬೇಡಿಕೆ ಅಂದ್ರೆ ಏನು ಬೇಕು? ಒಂದು ನಿರ್ದಿಷ್ಟ ಸಮಯದಲ್ಲಿ ಹಾಗೂ ನಿರ್ದಿಷ್ಟ ಬೆಲೆಯಲ್ಲಿ ವ್ಯಕ್ತಿಯೋರನ್ನು ಕೊಂಡುಕೊಳ್ಳಲು ಇಚ್ಛಿಸುವ ಸರಕುಗಳ ಪ್ರಮಾಣವನ್ನು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ವ್ಯಕ್ತಿಯೋರನ್ನು ಕೊಂಡುಕೊಳ್ಳಲು ಇಚ್ಛಿಸುವ ಸರಕುಗಳ ಪ್ರಮಾಣವನ್ನು ಬೇಡಿಕೆ ಎನ್ನುತ್ತೇವೆ. ಬೇಡಿಕೆ ರೇಖೆ ಅಂದ್ರೆ ಏನು ಹಾಗಾದ್ರೆ? ಬೇಡಿಕೆ ಎನ್ನುತ್ತೇವೆ. ಬೇಡಿಕೆ ರೇಖೆ ಅಂದ್ರೆ ಪ್ಯಾರಾಗ್ರಾಫ್ ಮಾಡಿ. ಬೇಡಿಕೆ ಗೊತ್ತಾತಲ್ಲ, ಒಂದು ನಿರ್ದಿಷ್ಟಪಡಿಸಿದ ಸಮಯದಲ್ಲಿ ಅಥವಾ ನಿರ್ದಿಷ್ಟಪಡಿಸಿದ ಬೆಲೆಯಲ್ಲಿ ಒಬ್ಬ ವ್ಯಕ್ತಿಯು ಕೊಂಡುಕೊಳ್ಳಲು ಇಚ್ಛಿಸುವ ಸರಕು ಸೇವೆಗಳ ಪ್ರಮಾಣಕ್ಕೆ ನಾವು ಬೇಡಿಕೆ ಎನ್ನುತ್ತೇವೆ. ಕರೆಕ್ಟಾ? ಬೇಡಿಕೆ, ಡಿಮಾಂಡ್. ಓಕೆ, ಬೇಡಿಕೆ ರೇಖೆ ಅಂದ್ರೆ ಏನು? ರೈಟ್. ಉಳಿದೆಲ್ಲ ವಸ್ತುಗಳ ಬೆಲೆ ಹಾಗೂ ಅನುಭೋಗಿ ಆದಾಯ ಸ್ಥಿರವಿದ್ದಾಗ, ಉಳಿದೆಲ್ಲ ವಸ್ತುಗಳ ಬೆಲೆ ಹಾಗೂ ಅನುಭೋಗಿಯ ಆದಾಯ ಸ್ಥಿರವಿದ್ದಾಗ
ವಿವಿಧ ಬೆಲೆಗಳಲ್ಲಿ ಕೊಂಡುಕೊಳ್ಳಲು ಇಚ್ಛಿಸುವ ಒಂದು ಸರಕಿನ ವಿಭಿನ್ನ ಕೊಂಡುಕೊಳ್ಳಲು ಇಚ್ಛಿಸುವ ಒಂದು ಸರಕಿನ, ಬೇರೆ ಎಲ್ಲ ಸರಕುಗಳ ಬೆಲೆ ಮತ್ತು ಆದಾಯ ಸ್ಥಿರವಾಗಿರ್ಬೇಕು. ಬೇರೆ ಎಲ್ಲ ಬೆಲೆಗಳು ಒಂದೇ ಇರಬೇಕು. ಬೇರೆ ಅಂದ್ರೆ ಬದಲಿ ವಸ್ತುಗಳಂತ ಬರ್ತಾವ. ಬದಲಿ ವಸ್ತುಗಳು ಮತ್ತು ಪೂರಕ ವಸ್ತುಗಳ ಬೆಲೆ ಎಲ್ಲ ಸ್ಥಿರವಾಗಿರ್ಬೇಕು. ಅಂತ ಸಮಯದಾಗ ವಿವಿಧೆಲ್ಲ ವಸ್ತುಗಳ ಪ್ರಮಾಣ ಆಗಿರ್ಬೋದು ಅಥವಾ ಬೆಲೆ ಆಗಿರ್ಬೋದು, ಅವು ಅನುಭವಿಯಾದ ಸ್ಥಿರವಾಗಿಟ್ಟು ವಿವಿಧ ಬೆಲೆಗಳಲ್ಲಿ ಕೊಂಡುಕೊಳ್ಳಲು ಇಚ್ಛಿಸುವ ಒಂದು ಸರಕಿನ, ಒಂದೇ ಒಂದು ಸರಕಿಲ್ಲಿ ಏನಾಗಿರ್ತದೆ ಕೆಲಸ ಮಾಡ್ತವೆ. ಒಂದು ಸರಕಿನ ವಿಭಿನ್ನ ಪ್ರಮಾಣಗಳನ್ನು ರೇಖಾತ್ಮಕವಾಗಿ ನಿರೂಪಿಸುವುದೇ ಬೇಡಿಕೆ ರೇಖೆಯಾಗಿದೆ. ಆ ಬೇಡಿಕೆ ರೇಖೆ ಡಿರೈವೇಶನ್ ಹೆಂಗ್ ಆಕತಿ, ಬೇಡಿಕೆ ರೇಖೆ ನಿಷ್ಪತ್ತಿ ಅಥವಾ ಬೇಡಿಕೆ ರೇಖೆ ಇಳಿಜಾರು ಯಾಕೆ ಆಕತಿ ಅನ್ನೋದನ್ನ ನಾವು ನೋಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಮೀನಿಂಗ್ ಬರ್ಕೋರಿ. ಇಂಗ್ಲಿಷ್ದವರು ಮೀನಿಂಗ್ ಬರ್ಕೋರಿ ಸ್ವಲ್ಪ ಇಂಗ್ಲಿಷ್. ಡಿಮಾಂಡ್ ಅಂದ್ರೆ ಏನು? ಡಿಮಾಂಡ್ ಆನಂತರ ಡಿಮಾಂಡ್ ಕರ್ವ್ ಅಂದ್ರೆ ಏನು? Demand. The quantity of commodity that a consumer purchases write down the meaning of demand. What is demand? The quantity of commodity that a commodity that a consumer purchases in a market at a particular price at a particular time, at a particular price at particular time is called demand. Particular price and particular time is called demand. Okay, demand is the quantity that the buyer, means the consumer, purchases in the market at a fixed price, okay, at a particular time. Okay, for example, I am in the market to purchase the rice. The kg of rice. What is the rice? Kg of rice is price of rice is rupees 10 per kg. 10 per kg. I ready to buy 5 kg. This is what? The demand. This is what? The demand. Right? Then if the rate is 15 per kg, I ready to buy 3 kg. This is what? The demand. At the particular point of time, the price of the rice was 10. I ready to buy 5 kg. But here, the price of the rice increases from 10 to 15. I decreased my demand from 5 to 3 because my income is constant. My income is unchanged. Because of that reason, I am ready to give up 2 kg of rice because of increase in the price of the rice. ಕರೆಕ್ಟಾ? 10 ರೂಪಾಯಿ ಇದ್ದಾಗ ನಾನು 5 kg ಬೈ ಮಾಡಕ್ ರೆಡಿ ಅದನಿ. ಆದ 15 ರೂಪಾಯಿ ಆದಾಗ ನಾ ಬೈ ಮಾಡುವಂತ ಪ್ರಮಾಣ 3 kg ಇಳಿಸ್ತೇನೆ. ಯಾಕಂತಂದ್ರ ನಾನು
ಏನಾಗೈತಿ ಅಂದ್ರೆ ನನ್ನ ಆದಾಯ ಸ್ಥಿರವಾಗೈತಿ, 15 ರೂಪಾಯಿದಾಗ ನಂಗೆ 5 kg ಖರೀದಿ ಮಾಡಕ್ ಸಾಧ್ಯನ ಇಲ್ಲ. ಹಂಗಾದ್ರೆ ಇದು ಬೇಡಿಕೆ ಅಂದ್ರೆ ಏನು? ನಿರ್ದಿಷ್ಟಪಡಿಸಿದ ಬೆಲೆಯಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವ್ಯಕ್ತಿಯೋರ್ವನು ಅಥವಾ ಅನುಭೋಗಿಯು ಕೊಂಡುಕೊಳ್ಳಲು ಬಯಸುವ ಸರಕು ಸೇವೆಗಳ ಪ್ರಮಾಣ. The quantity of the goods and services that the buyer buys at a particular time and particular price. Correct? This is what the demand. Okay. What is demand curve? ಬೇಡಿಕೆ ರೇಖೆ ಅಂದ್ರೆ ಏನು? ಬರ್ಕೊಂಡ್ರೆ ಈಗ ಬೇಡಿಕೆ ರೇಖೆ ನೀವು ಕನ್ನಡದವ್ರು ಏನಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅನ್ಬಹುದು ಅಥವಾ ಎಲ್ಲಾ ವಸ್ತುಗಳ ಬೆಲೆ ಆಗಿರಬಹುದು ಅನುಭೋಗಿ ಆದಾಯವನ್ನು ಸ್ಥಿರವಾಗಿಟ್ಟು ಕೇವಲ ಒಂದೇ ಒಂದು ವಸ್ತುವಿನ ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಅವನು ಆ ವಸ್ತುವಿನ ಒಂದು ಪ್ರಮಾಣದಲ್ಲಿ ಯಾವ ರೀತಿ ಚೇಂಜ್ ಮಾಡ್ತಾನ ಅನ್ನೋದನ್ನ ನಕ್ಷೆ ರೂಪದಾಗ ತೋರಿಸೋದನ್ನ ಬೇಡಿಕೆ ರೇಖೆ ಅಂತ ಕರಿತೀವಿ. ಕರೆಕ್ಟಾ? ರೈಟ್? ಬರ್ಕೋರಿ. ಡಿಮಾಂಡ್ ಕರ್ವ್ ಅಂತ ಹಾಕ್ರಿ. ಡಿಮಾಂಡ್ ಕರ್ವ್. The curve on which the different quantity of a commodity at different price level when all other things are constant, including income. When all other things are constant, including income. ನೋಡ್ರಿ, ಆದಾಯನು ಸ್ಥಿರವಾಗಿರಬೇಕು, ಇತರೆ ವಸ್ತುಗಳ ಬೆಲೆಗಳಲ್ಲಿ ಸ್ಥಿರವಾಗಿರಬೇಕು. ಆವಾಗ ಒಂದು ವಸ್ತುವಿನ ಬೆಲೆಯಲ್ಲಿ ಆಗಿರುವಂತಹ ಬದಲಾವಣೆ ಅದರ ಬೇಡಿಕೆಯಲ್ಲಿನೂ ಬದಲಾವಣೆ ತರ್ತತಿ. ಆ ಬೇಡಿಕೆಯಲ್ಲಿನ ಬದಲಾವಣೆಯನ್ನ ತೋರಿಸುವುದು ನಾವು ರಕ್ಷೆ ರೂಪದಾಗ ತೋರಿಸ್ತೀವಿ. ಅದೇ ಬೇಡಿಕೆಯ ರೇಖೆ ಅಂತ ಕರಿತೀವಿ. ಹಂಗಾರೆ ಬೇಡಿಕೆ ರೇಖೆ ಬದಲಾದಂತೆ ಬೆಲೆ ಬದಲಾದಂತೆ ಬೇಡಿಕೆ ರೇಖೆ ಹೆಂಗ್ ಬದಲಾಕತಿ ಅನ್ನೋದನ್ನ ಒಂದು ಸಣ್ಣ ಡಯಾಗ್ರಾಮ್ ಮುಖಾಂತರ ನೋಡೋಣ. ಇಲ್ಲಿ price, demand, right? ನೋಡಿ, ಒಂದು ಅಕ್ಕಿನ ತಗೋರಿ, 10 ರೂಪಾಯಿ 40 ರೂಪಾಯಿ kg ಇದ್ದಾಗ ನಾವು 5 kgನ ಖರೀದಿ ಮಾಡ್ತೀವಿ. ಅದು 30 ರೂಪಾಯಿ ಆದಾಗ ಖರೀದಿ ಪ್ರಮಾಣ 15 kgಗೆ ಏರಿಸ್ತೀವಿ. ಅದು 20 ರೂಪಾಯಿ ಆದಾಗ ಖರೀದಿ ಪ್ರಮಾಣ 30 ರೂಪಾಯಿಗೆ ಏರಿಸ್ತೀವಿ. ಅದು 10 ರೂಪಾಯಿ ಬಂದಾಗ 35ರಷ್ಟು ನಾವು ಖರೀದಿ ಮಾಡ್ತೀವಿ. ರೈಟ್? ನಾವು ಇದನ್ನ ಒಂದು ಡಯಾಗ್ರಾಮ್ ರೂಪದಲ್ಲಿ ನೋಡಿದಾಗ ಇದೇನಿದು ಒಂದು ನಿಮಗೆ ಎಕ್ಸಾಂಪಲ್. ರೈಟ್? ಯಾವ ರೀತಿಯ ಡಿಮಾಂಡ್ ಕರ್ವ್ ಕೂಡ ಪ್ರೈಸ್, ಕ್ವಾಂಟಿಟಿ ಅಥವಾ ಡಿಮಾಂಡ್ ಏನದು 40 ಇದ್ದಾಗ 5 kg, 30 ಆದಾಗ 15 kg, 20 ಆದಾಗ 30 kg, 10 ರೂಪಾಯಿ ಆದಾಗ 35 kg. ಈ ರೀತಿ ಏನಾಗ್ತೈತಿದು ನಾವು ರೆಡಿ ಅದೀವಿ, ಪರ್ಚೇಸ್ ಮಾಡಕ್ಕೆ ರೆಡಿ ಇದೀವಿ. ಸೊ ಅದನ್ನೊಂದು ನೀವು ರೇಖಾತ್ಮಕವಾಗಿ ನೋಡಿದಾಗ ಬೇಡಿಕೆ ರೇಖೆ ಹೆಂಗದು ಕೆಳಮುಖ ಇಳಿಜಾರನ್ನು ಹೊಂದಿರ್ತೈತಿ ಅಥವಾ ಡಿರೈವೇಶನ್ ಅನ್ನು ಹೊಂದಿರ್ತೈತಿ ಅನ್ನೋದನ್ನ ನೋಡೋಣ. ಕರೆಕ್ಟಾ? ಇಲ್ಲಿ 1 2 3 4 5 ಲೈಕ್ ದಟ್. ಇಲ್ಲಿ ಕ್ವಾಂಟಿಟಿ ಇಲ್ಲಿ ಪ್ರಮಾಣ, ಇಲ್ಲಿ ಪ್ರೈಸ್ ಬೆಲೆ. ರೈಟ್? ಪ್ರೈಸ್. ಇಲ್ಲಿ ಕೂಡ 1 2 3 4 5 ಲೈಕ್ ದಟ್. 10 20 30 40 50. 10 20 30 40 50 ಪ್ರಮಾಣ ಇದೆ ಅಷ್ಟೇ. ಸ್ಕೇಲ್ 10 20 ಅನ್ನೋದು. ಹಂಗಾರೆ ನೋಡ್ರಿ, ಇಲ್ಲ ಇಬ್ರು ನಂತರ ಬರ್ಕೊಂಡ್ಬಿಟ್ರೆ ಅದನ್ನ
40 ರೂಪಾಯಿ ಬೆಲೆ ಇದ್ದಾಗ, ಬೆಲೆ 40 ರೂಪಾಯಿ ಇದ್ದಾಗ ಎಷ್ಟು, ನಾವು 5 ಯೂನಿಟ್ ಅನ್ನ ಪರ್ಚೇಸ್ ಮಾಡ್ತೀನಿ. 5 ಯೂನಿಟ್ ಅಂದ್ರೆ ಇಲ್ಲಿ ಬರ್ದು ನೋಡಿಲಿ, 5 kg ಅನ್ನ ಪರ್ಚೇಸ್ ಮಾಡ್ತೀನಿ. ಬೆಲೆ 30ಕ್ಕೆ ಬಂದಾಗ ನಾನು 15 ಯೂನಿಟ್ ಅನ್ನ ಪರ್ಚೇಸ್ ಮಾಡ್ತೀನಿ. ಬೆಲೆ 30ಕ್ಕೆ ಬಂದಾಗ 15. ಬೆಲೆ 20ಕ್ಕೆ ಬಂದಾಗ 30 ಯೂನಿಟ್ ಅನ್ನ ಪರ್ಚೇಸ್ ಮಾಡ್ತೀನಿ. 30 ಯೂನಿಟ್ ಅನ್ನ ಪರ್ಚೇಸ್ ಮಾಡ್ತೀನಿ. ಕರೆಕ್ಟಾ? ಬೆಲೆ 10 ರೂಪಾಯಿಗೆ ಬಂದಾಗ 35 ಯೂನಿಟ್ ಅನ್ನ ಪರ್ಚೇಸ್ ಮಾಡ್ತೀನಿ. ಬೆಲೆ 10 ರೂಪಾಯಿಗೆ ಬಂದಾಗ 35 ಯೂನಿಟ್ ಅನ್ನ, 20ಕ್ಕೆ ಬಂದಾಗ 30. ಓಕೆ, ಇಲ್ಲಿ ನಾನು 35, 10 ರೂಪಾಯಿಗೆ ಬಂದಾಗ 35 ಯೂನಿಟ್ ಅನ್ನ ಪರ್ಚೇಸ್ ಮಾಡ್ತೀನಿ. ಓಕೆ, ಇವೆಲ್ಲನೂ ನೀವು ಹಂಗೆ ನೋಡಿರ್ತೀರಿ. 15, 20 ಇದ್ದಾಗ 30, 10 ಬಂದಾಗ 35. ಸೊ ಎಲ್ಲ ಪಾಯಿಂಟ್ಗಳನ್ನು ನೀವು ಏನಾರ ಕೂಡಿಸಿದ್ದ ಆದ್ರೆ ಸೊ ಈ ರೀತಿ ₹10 ಇದ್ದಾಗ 35 kg. ರೈಟ್? ಈ ರೀತಿ ಏನಾಗತ್ತೆ, ಬೇಡಿಕೆ ರೇಖೆ ಕೆಳಮುಖ ಇಳಿಜಾರನ್ನ ಹೊಂದೈತಿ. ಇದು ಯಾವ ಶೇಪ್ ಅನ್ನ ನಮಗೆ ಹೇಳ್ಕೊಡ್ತೈತಿ ಅಂತಂದ್ರ ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನ ಹೇಳ್ಕೊಡ್ತೈತಿ ಅಂತ ಹೇಳ್ತೀವಿ. ಸ್ವಲ್ಪ ಬರ್ಕೊಡಿ ಕೆಳಗಡೆ. ಒಬ್ಬ ವ್ಯಕ್ತಿಯು ಕಡಿಮೆ ಬೆಲೆಗಳಲ್ಲಿ ಹೆಚ್ಚು ಸರಕುಗಳನ್ನು ಕೊಂಡುಕೊಳ್ಳಲು ಬಯಸುತ್ತಾನೆ. ಒಬ್ಬ ವ್ಯಕ್ತಿ ಕಡಿಮೆ ಬೆಲೆಗಳಲ್ಲಿ ಹೆಚ್ಚು ವಸ್ತುಗಳನ್ನು ಕೊಂಡುಕೊಳ್ಳಲು ಬಯಸುತ್ತಾನೆ. ಅದೇ ರೀತಿ ಅಧಿಕ ಬೆಲೆಯಲ್ಲಿ ಕಡಿಮೆ ವಸ್ತುಗಳನ್ನು ಕೊಂಡುಕೊಳ್ಳಲು ಬಯಸುತ್ತಾನೆ. ಅಧಿಕ ಬೆಲೆಗಳಲ್ಲಿ ಕಡಿಮೆ ವಸ್ತುಗಳನ್ನು ಕೊಂಡುಕೊಳ್ಳಲು ಬಯಸುತ್ತಾನೆ. ಆದ್ದರಿಂದ ಬೆಲೆ ಮತ್ತು ಬೇಡಿಕೆ ನಡುವೆ ಋಣಾತ್ಮಕ ಸಂಬಂಧವಿದ್ದು ಬೇಡಿಕೆ ರೇಖೆ ಕೆಳಮುಖ ಇಳಿಜಾರನ್ನ ಹೊಂದಿರುತ್ತದೆ. ಆದ್ದರಿಂದ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಬೇಡಿಕೆ ರೇಖೆಯ ಇಳಿಜಾರನ್ನು ಸೂಚಿಸುತ್ತದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಬೇಡಿಕೆ ರೇಖೆಯ ಇಳಿಜಾರನ್ನ ಸೂಚಿಸುತ್ತದೆ. ರೈಟ್? ಇಂಗ್ಲಿಷ್ನಲ್ಲಿ ಸ್ವಲ್ಪ ಬರ್ಕೋರಿ. A consumer always trying to buy more goods, more commodity at less price
and less commodity at high price. So the demand curve has derivation or downward slope. So the demand curve has derivation or downward slope. Full point. The law of diminishing marginal utility explains the downward slope of demand curve. Okay, ನಾವು ಏನು ಮಾಡಕತ್ತಿದ್ವಿ, ಅನುಭೋಗಿ ವರ್ತನೆಯನ್ನು ಅಳತೆ ಮಾಡುವಂಥ ಎರಡು ವಿಧಾನಗಳ ಬಗ್ಗೆ ನೋಡಕತ್ತಿದ್ವಿ. ಮೊದಲನೇದಾಗಿ ಯಾವುದು? ಸಂಖ್ಯಾಸೂಚಕ ವಿಧಾನ. ಎರಡನೇದ್ದು ಸ್ಥಾನದರ್ಶಕ ವಿಧಾನ. ರೈಟ್? ಮೊದಲನೇದು ಏನು ಗೊತ್ತಾಯ್ತು ಈಗ? ಸಂಖ್ಯಾಸೂಚಕ ವಿಧಾನ ಹೆಂಗಂತೇಳಿ ನೋಡಿದ್ರಿ. ಕರೆಕ್ಟಾ? ಇದರೊಳಗೆ ಏನೇನು ಬರ್ತಾವೆ ಸಂಖ್ಯಾಸೂಚಕ ವಿಧಾನದೊಳಗೆ ಅಂದ್ರೆ ಇಳಿಮುಖ ಶ್ರೀಮಂತ ತುಷ್ಟಿಗುಣ ನಿಯಮ. ಅಂದ್ರೆ ಯಾವ ರೀತಿ ಒಂದು ವಸ್ತುವನ್ನ ನಿರಂತರವಾಗಿ ಅನುಭೋಗಿಸುತ್ತಾ ಹೋದಂತ ಅದರಿಂದ ಸಿಗುವಂತ ತೃಪ್ತಿ ಏನಾಕೋತ ಹೋಗ್ತೈತಿ? ಕಡಿಮೆ ಆಕೋತ ಹೋಗ್ತೈತಿ ಅಂತ ಹೇಳ್ತೀವಿ. ಎರಡನೇದಾಗಿ ಏನಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮನ ಹೇಳ್ತೈತಿ. ಇದನ್ನು ಕೂಡ ಡಿರೈವೇಶನ್ ಡಿಮಾಂಡ್ ಕರ್ವ್. ಡಿರೈವೇಶನ್ ಆಫ್ ಡಿಮಾಂಡ್ ಕರ್ವ್ ಮೀನ್ಸ್ ವಾಟ್? ಇಳಿಮುಖವಾಗಿರ್ತೈತಿ. ಯಾಕೆ ಇಳಿಮುಖವಾಗಿರ್ತೈತಿ ಅಂದ್ರೆ ವ್ಯಕ್ತಿಯವರು ಹೆಚ್ಚಿನ ಬೆಲೆಗಳಲ್ಲಿ ಕಡಿಮೆ ಖರೀದಿ ಮಾಡ್ತಿರ್ತಾನ, ಕಡಿಮೆ ಬೆಲೆಗಳಲ್ಲಿ ಹೆಚ್ಚಿಗೆ ಖರೀದಿ ಮಾಡ್ತಿರ್ತಾನ. ಅದಕ್ಕಾಗಿ ಬೇಡಿಕೆ ರೇಖೆ ಮೇಲಿನಿಂದ ಕೆಳಮುಖವಾಗಿ ಏನು ಹೊಂದಿರ್ತೈತಿ? ಡೌನ್ವರ್ಡ್ ಸ್ಲೋಪ್ ಅನ್ನ ಹೊಂದಿರ್ತೈತಿ. ಓಕೆ, ಇನ್ನ ನೆಕ್ಸ್ಟ್ ಒಂದು ಇದರ ಟಾಪಿಕ್ದಾಗ ನಾವೇನು ಸ್ಥಾನದರ್ಶಕ ವಿಧಾನ, ಆರ್ಡಿನಲ್ ಅಪ್ರೋಚ್ ಆಫ್ ಯುಟಿಲಿಟಿ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು.